ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ನಮ್ಮ ಹೆಸರು ಮಲ್ಲಿಕಾರ್ಜುನ್. ಓಕೆ. ಗಾಡಿ ತೊಗೊಂಡು ಎಷ್ಟು ಟೈಮ್ ಆಯ್ತು ಸರ್ ಇದು? 1 ವರ್ಷ ಆಯ್ತು ಸರ್. 1 ವರ್ಷ ಆಯಿತು. ಹೇಗಿದೆ ಸರ್ ಗಾಡಿ ಎಲ್ಲ? ಗಾಡಿ ಎಲ್ಲ ಚೆನ್ನಾಗಿದೆ ಸರ್. ಚೆನ್ನಾಗಿದೆಯಾ? ಹಾಂ. ಮೈಲೇಜ್ ಎಲ್ಲ ಎಷ್ಟು ಬರುತ್ತೆ ಸರ್? 130ರಿಂದ 140 ಬರುತ್ತೆ ಸರ್. 130 140. ಶೋರೂಮಲ್ಲಿ ಎಷ್ಟು ಹೇಳಿದ್ರು? ಶೋರೂಮಲ್ಲಿ ಅಷ್ಟೇ ಹೇಳಿ ಸರ್. ಅಷ್ಟೇ ಹೇಳಿದ್ರು? ಹಾಂ. ಹೇಳೋದಷ್ಟೇ ಬರ್ತಾ ಇದೆಯಾ? ಅಷ್ಟೇ ಬರ್ತದೆ. ಇನ್ನು ಗಾಡಿ ಬೇರೆ ಯಾವುದೋ ಇಲ್ಲಿ ತನಕ ಖರ್ಚಿನ ಬಂದಿಲ್ಲ? ಬೇರೆ ಏನು ಬಂದಿಲ್ಲ ಸರ್. ಸರ್ವಿಸ್ ಎಲ್ಲ ಹೇಗೆ ಸರ್ ಇದು? ಸರ್ವಿಸ್ ಎಲ್ಲ ಚೆನ್ನಾಗಿದೆ, ಮಾಡಿಕೊಡ್ತಾ ಇದ್ದಾರೆ. ಸರ್ವಿಸ್ ಎಲ್ಲ ಎಷ್ಟು ದಿನ ಬೇಕು ಬಿಟ್ಟರೆ ಎಷ್ಟು ದಿನ ಮಾಡ್ಕೊಳ್ತಾರೆ? ಇಮಿಡಿಯೇಟ್ಲಿ 2 ಅವರಲ್ಲೇ ಮಾಡಿಕೊಡ್ತಾರೆ. 2 ಅವರಲ್ಲೇ ಮಾಡ್ಕೊಡ್ತಾರಾ? ಓಕೆ. ಸರ್ವಿಸ್ ಎಲ್ಲ ತುಂಬ ಚೆನ್ನಾಗಿದೆ. ಹಾಂ, ಚೆನ್ನಾಗಿದೆ. ಇನ್ನು ಮತ್ತೆ ಟಾಪ್ ಸ್ಪೀಡಲ್ಲಿ ಎಷ್ಟು ಹೋಗುತ್ತೆ ಸರ್ ಇದರಲ್ಲಿ? 55 ಹೋಗುತ್ತೆ ಸರ್. 55 ಹೋಗುತ್ತಾ? ಹಾಂ. ಎಷ್ಟು? ಓಕೆ. ಹಾಂ, ಓಕೆ. ನೀವು 5,000 ಓಡಿಸಿರಲ್ಲ ಇವಾಗ? ಹಾಂ ಸರ್. 55,874. 55,000 ಓಡಿಸಿರಾ? 1 ವರ್ಷಕ್ಕೆ. 1 ವರ್ಷಕ್ಕೆ 55,000 ಕಿಲೋಮೀಟರ್ ಓಡಿಸಿರಾ? ಏನು ಪ್ರಾಬ್ಲಮ್ಸ್ ಇಲ್ಲ? ಏನಿಲ್ಲ, ಚೆನ್ನಾಗಿದೆ. ಚೆನ್ನಾಗಿದೆ. ಇನ್ನು ಇದು ಮಾಮೂಲಿ ಸ್ಪೀಡ್ಗಳು ನಾರ್ಮಲ್ ಅಲ್ಲ? ಸ್ಪೀಡೆಲ್ಲ ಇದು ಡಿಯಲ್ಲಿ 45 ಹೋಗುತ್ತೆ. ಓಕೆ. ಎಮ್ಮಲ್ಲಿ 55 ಹೋಗುತ್ತೆ ಸರ್. ಓಕೆ. ಇನ್ನು ನ್ಯೂಟ್ರಲ್ ರಿವರ್ಸ್? ನ್ಯೂಟ್ರಲ್, ಇದು ರಿವರ್ಸ್ ನ್ಯೂಟ್ರಲ್. ಓಕೆ. ಮಾಮೂಲಿ ಇದನ್ನ ಡಾಕ್ಯುಮೆಂಟ್ಸ್ ಇಟ್ಕೊಳ್ಳೋಕೆ ಎಷ್ಟು? ಇದು ಎಷ್ಟು ಡ್ಯಾಶ್ ಬೋರ್ಡು. ಆ ಕಡೆ ಸ್ಪೀಕರ್ ಬೇಕಾದ್ರೆ ಹಾಕ್ಬೋದು. ಸ್ಪೀಕರ್ ಹಾಕ್ಬೋದು ಸೈಡಲ್ಲಿ. ಕೊಟ್ಟಿದ್ದಾರೆ. ಹಾಂ ಸರ್. ಇನ್ನು ಬ್ಯಾಟ್ರಿ ಎಲ್ಲ ಹೇಗೆ ಸರ್? ಬ್ಯಾಟ್ರಿ ಚೆನ್ನಾಗಿದೆ. ಇಲ್ಲಿ ಮೌಂಟ್ ಆಗಿರುತ್ತಲ್ಲ? ಹಾಂ, ಚೆನ್ನಾಗಿದೆ. ಬ್ಯಾಟ್ರಿ ವಾರಂಟಿ ಎಷ್ಟು ವರ್ಷ ಹೇಳಿದ್ದಾರೆ ಸರ್? 1 ಲಕ್ಷ ಕಿಲೋಮೀಟ್ರು. ಹಾಂ ಹಾಂ. 1 ವರ್ಷ ಕಿಲೋಮೀಟರ್. 1 ವರ್ಷ 5 ವರ್ಷ ವಾರಂಟಿ. 5 ವರ್ಷ ವಾರಂಟಿ. 1 ಲಕ್ಷ ಕಿಲೋಮೀಟರ್. 1 ಲಕ್ಷ ಕಿಲೋಮೀಟ್ರ್. 1 ಲಕ್ಷ ಕಿಲೋಮೀಟರ್. ಆಮೇಲೆ ಎಷ್ಟು ಚಾರ್ಜ್ ಆಗುತ್ತೆ ಅಂತ ಏನು ಹೇಳಿದ್ದೀರಾ? ಚಾರ್ಜಿಂಗ್ ಎಷ್ಟಾಗುತ್ತೆ ಅಂತ ಹೇಳಿಲ್ಲ. ಅಮೌಂಟ್ ಏನು ಹೇಳಿಲ್ಲ. ಓಕೆ. ಅಕಸ್ಮಾತ್ ಬ್ಯಾಟ್ರಿ ಹೋದ್ರೆ ಚೇಂಜ್ ಮಾಡ್ಬೇಕಾ ಇಲ್ಲ ಅದನ್ನ ರಿಪ್ಲೇಸ್ಮೆಂಟ್? ಅದನ್ನೇ ರಿಪ್ಲೇಸ್ ಮಾಡ್ತಾರೆ. ಅದನ್ನು ರಿಪ್ಲೇಸ್ಮೆಂಟ್ ಮಾಡ್ತಾರೆ. ಓಕೆ. ಇದಕ್ಕೆ ಮೊದಲು ಯಾವ ಗಾಡಿ ಓಡಿಸ್ತಾ ಇದ್ದೀವಿ ಸರ್ ನೀವು? ಬಜಾಜ್ ಓಡಿಸ್ತಾ ಇದ್ದೀವಿ ಸರ್. ಬಜಾಜ್. ಸಿ ಎನ್ ಜಿನೇ ಏನು? LPG ಓಡಿಸ್ತಾ. LPG. ಅದಕ್ಕೆ ಏನು ಡಿಫ್ರೆನ್ಸ್ ಇದೆ ಸರ್? ಅದು ದಿನಕ್ಕೆ 400-500 ರೂಪಾಯಿ ಗ್ಯಾಸ್ ಹಾಕ್ಬೇಕು. ಇದಕ್ಕೆ ಕಮ್ಮಿ ಸರ್ ಮೇಂಟೆನೆನ್ಸ್. ಓಕೆ. ಈಗ 50 ರೂಪಾಯಿದಲ್ಲೇ ಚಾರ್ಜ್ ಆಗುತ್ತೆ ಇವಾಗ. 50 ರೂಪಾಯಿಲ್ಲ? ಎಷ್ಟು ಅವರ್ ಚಾರ್ಜ್ ಮಾಡಬೇಕು? 3.5 ಅವರ್ ಹಾಕ್ಬೇಕು. 3 ಅವರ್ ಹಾಕಿದ್ರೆ 130 ಕಿಲೋಮೀಟ್ರ್ ಓಡಿಸ್ಬೋದಾ? ಹಾಂ, ಫುಲ್ ಆಗುತ್ತೆ. ಈಗ ನಿಮಗೆ 3 ಅವರ್ ಹಾಕಿದ್ರೆ ಫುಲ್ ಹಾಕಿ ಚಾರ್ಜ್ ಒಂದು ದಿವಸ ಸಾಕಾಗುತ್ತೆ ಅದು? ಹಾಂ. 6 ಅವರ್ 7 ಅವರ್ ಓಡುತ್ತೆ. 6 ರಿಂದ 7 ಅವರ್ ಓಡಿಸ್ತೀರಾ? 7 ಅವರ್ ಓಡುತ್ತೆ. ಈಗ KBL ಆಗ್ತಾರೆ ಇಲ್ಲೆಲ್ಲ ಎಷ್ಟು ಬರುತ್ತೆ ಸರ್ ಚಾರ್ಜ್ ನಿಮಗೆ? ಇದರಲ್ಲಿ ಅದೇ 45-50 ರೂಪಾಯಿ ಆಗುತ್ತೆ ಸರ್ ಫುಲ್. ಇಲ್ಲೂ 45-50 ಅಷ್ಟೇ ಆಗುತ್ತೆ. ಮನೇಲಾದ್ರೆ ಸೇಮ್ ಅಮೌಂಟೇ. ಸೇಮ್, ಏನು ಚೇಂಜ್ ಇಲ್ಲ? ಏನು ಚೇಂಜ್ ಇಲ್ಲ. ಓಕೆ. ಇಲ್ಲಿ ಯಾವ ಥರ ಯೂಸ್ ಮಾಡ್ತೀರಾ ಬಂದ್ಬಿಟ್ಟು? ಅದು 1 ಅವರ್ಗೆ 15ರಿಂದ 17 ರೂಪಾಯಿ. 1 ಅವರ್ಗೆ 17 ರೂಪಾಯಿ. ಈಗ 3 ಅವರ್ಸ್ ಹೋದ್ರೆ 50 ರೂಪಾಯಿ. 50ರಿಂದ 60 ರೂಪಾಯಿ ಲಾಸ್ಟ್. ಇದು ಲಾಸ್ಟ್ ಅಷ್ಟೇ. ವರ್ಕೌಟ್ ಆಗುತ್ತೆ ಇದು ನಿಮಗೆ? ವರ್ಕೌಟ್ ಆಗುತ್ತೆ ಸರ್. ಬೇಸ್ಕೊಂಬಾಗೆ. ಓಕೆ. ಇನ್ನು ಬ್ಯಾಟ್ರಿ ಇಲ್ಲಿ ಮೋಲ್ಡ್ ಆಗಿರುತ್ತಲ್ಲ? ಹಾಂ. ಇನ್ನು ಜಾಗ ಎಲ್ಲ ಹೇಗಿದೆ ಸರ್? ಸ್ಪೇಸ್ ಇದೆ, ಚೆನ್ನಾಗಿದೆ ಸರ್. ಚೆನ್ನಾಗಿದೆಯಲ್ಲ? ಹಾಂ. ಓಕೆ. ತುಂಬ ಲೆಗ್ ಸ್ಪೇಸ್ ಎಲ್ಲ ತುಂಬ ಚೆನ್ನಾಗಿದೆಯಲ್ಲ? ಹ್ಞೂ, ಚೆನ್ನಾಗಿದೆ. ಆರಾಮಾಗಿ ಓಡಿಸ್ಬೋದು. ಹಾಂ. ಸ್ಮೂತ್ ಇದೆ ಗಾಡಿ. ಕಸ್ಟಮರಿಗೂ ಅಷ್ಟೆಲ್ಲ? ಹಾಂ, ಕಸ್ಟಮರ್ಗೆ ಆರಾಮಿದೆ, ಚೆನ್ನಾಗಿದೆ. ಕಸ್ಟಮರ್ಗೆ ಆರಾಮಾಗಿದೆ. ಹಾಂ. ಓಕೆ. ಇದು ಗಾಡಿ ಏನೋ ಸಸ್ಪೆಷನ್ ಏನು ಪ್ರಾಬ್ಲಮ್ ಏನಿಲ್ಲ? ಏನಿಲ್ಲ ಸರ್, ಪ್ರಾಬ್ಲಮ್ ಇಲ್ಲ. ಏನು ಪ್ರಾಬ್ಲಮ್ ಇಲ್ಲ? ಚೆನ್ನಾಗಿ ಓಡ್ತಾ ಇದೆ. ಚೆನ್ನಾಗಿ ಓಡ್ತಾ ಇದೆಯಾ? ಹಾಂ. ಓಕೆ. ಇನ್ನು ಇದು ವೀಲ್ ಸೈಜ್ ಎಲ್ಲ ಸೇಮ್ ಮಾಮೂಲಿ ಇದೆಯಲ್ಲ? ವೀಲ್ ಸ್ವಲ್ಪ ಹೈಟ್ ಇದೆ ಆ ಗಾಡಿಗೆ ಈ ಗಾಡಿಗೆ. ಹಾಂ. ಸ್ವಲ್ಪ ಪರವಾಗಿಲ್ಲ, ಹೈಟ್ ಎಲ್ಲ ಹೋಗ್ಬೋದು, ಅಂಶ ಎಲ್ಲ ಏನಾಗಲ್ಲ. ಅಂಸಲ ಹೋಗ್ಬೋದು. ಹಾಂ, ಹೋಗುತ್ತೆ. 367 ಇತ್ತು ತಗೊಳ್ಳೋ ಹೊತ್ತಿಗೆ. ಇವಾಗ ಜಾಸ್ತಿ ಆಗಿದೆ ಅಷ್ಟೇ ಇದೆಯಾ? ಇವಾಗ ಕೇಳಿಲ್ಲ ಸರ್, ನಾನು ಶೋರೂಮಲ್ಲಿ ಮತ್ತೆ ಹೋಗಿಲ್ಲ. ಯಾಕೆ ಇದೇ ಗಾಡಿಗೆ ಬಜಾಜ್ಗೆ ಹೋಗ್ಬೇಕು ಅನಿಸುತ್ತೆ? ಯಾಕೆ ಅನಿಸ್ತು ನಿಮಗೆ? ಕಂಫರ್ಟಬಲ್ ಐತೆ ಓಡ್ಸೋಕ್ಕೆ, ಚೆನ್ನಾಗಿದೆ. ಹಾಂ. ಇದಕ್ಕೆ ಮೊದಲು ಏನಾದ್ರು ಓಡಿಸಿದ್ರೆ ಯಾರು ರೆಫರ್ ಮಾಡಿದ್ರೆ ನಿಮಗೆ? ಇಲ್ಲ, ನಾನೇ ತೊಗೊಂಡ್ರಿ ಸರ್ ಓನಾಗಿ. ನೀವೇ ನೋಡಿ ಚೆಕ್ ಮಾಡಿ ತೊಗೊಂಡಿದ್ದಾ? ನಾನೇ ಓನಾಗೆ ಹೋಗ್ಬಿಟ್ಟು ತೊಗೊಂಡ್ರಿ ಸರ್. ಓನಾಗಿ ಹೋಗಿ ತೊಗೊಂಡ್ಬಿಟ್ಟಿದ್ದು. ಇನ್ನೇನು ಗಾಡಿ ಬಾಡಿ ಎಲ್ಲ ಸೇಮ್ ಬರುತ್ತೆ, ಫುಲ್ ಬರುತ್ತೆ ಒಂದು ಹೆಜ್ಜೆ ಎಲ್ಲ? ಸ್ವಲ್ಪ ಟಾಪ್ ಫಿಟ್ಟಿಂಗ್ ಎಲ್ಲ ಪುಟ್ಟಾಗಿ ಬರುತ್ತೆ. ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿರೋದು ಇದು ಗಾಡಿಗೆ ಟಾಪು. ಹಾಂ. ಓಕೆ. ಟಾಪ್ ಎಕ್ಸ್ಟ್ರಾ ಮಾಡಿಸ್ಕೊಂಡು ನೀವು ಗಾಡಿ ಬರೋದಕ್ಕೆ ಬಂದಿರಲ್ವಾ? ಹಾಂ ಸರ್. ಓ, ಇದು ನೀವು ಡಿಸೈನ್ ಎಲ್ಲ ಇದೆಯಲ್ಲ? ಇದು ಕಾರ್ ರೂಪಿಂಗ್ ಎಲ್ಲ ಮಾಡಿಸಿರೋದು. ಕಾರ್ ರೂಪಿಂಗ್ ನೀವು ಸಪೋರ್ಟ್ ಮಾಡಿಸ್ಕೊಂಡಿರೋದು? ಓಕೆ. ಓಕೆ. ಆವಾಗ ಕಂಪ್ನಿಯಿಂದ ಸಿಂಪಲ್ ಆಗಿ ಬರುತ್ತೆ? ಹಾಂ, ಆ ಥರ ಬರುತ್ತೆ ಸರ್. ಓಕೆ. ಓ, ಈ ಟೈಪ್ ಬರುತ್ತಲ್ಲ? ಹಾಂ, ಹಂಗೆ ಬರುತ್ತೆ. ಓಕೆ. ಓಕೆ. ಹಾಂ, ಗೊತ್ತಾಯ್ತು. ಇದೆಲ್ಲ ನೀವು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸ್ಕೊಂಡಿರೋದು? ಎಕ್ಸ್ಟ್ರಾ ಮಾಡಿಸಿದ್ವಿ. ಇದೆಲ್ಲ ಈಗ ಎಕ್ಸ್ಟ್ರಾ ಬೇಕಾದ್ರೆ ನೀವು ಮಾಡ್ಕೊಳ್ತೀರಾ? ಹಾಂ, ಅಷ್ಟೇ. ಇನ್ನು ಇದು ಏನಾದ್ರು ಸರ್ವಿಸ್ ಎಲ್ಲ ರಿಪೇರಿಗೆ ಬಂದರೆ ಏನಾದ್ರು ಟೋಯಿಂಗ್ ಮಾಡ್ಕೊಂಡು ಹೋಗೋದು ಹತ್ರ ವ್ಯವಸ್ಥೆ ಇದೆ ಇವ್ರದ್ದು? ಅದೇ ಫೋನ್ ಮಾಡಿದರೆ ಅವರೇ ಬರೋಕ್ಕೆ ಹೇಳ್ತಾರೆ, ಹೋಗ್ಬಿಟ್ಟು ಏನಾದ್ರು ಹೊರಗಡೆ ಕೆಟ್ಟೋದ್ರೆ ಅವರು ಬಂದಿದ್ದು ಮಾಡ್ತಾರಾ? ಹಾಂ ಸರ್. ಈಗ ಮಳೆಗಾಲದಲ್ಲಿ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ನಿಮಗಿದು? ಮಳೆಗಾಲದಾಗ ಎಲ್ಲಿ ನಿಂತಿಲ್ಲ, ಆರಾಮಾಗಿ ನೀರಲ್ಲಿ ಹೋಗುತ್ತೆ. ಏನು ಪ್ರಾಬ್ಲಮ್ ಬಂದಿಲ್ಲ. ಏನು ಪ್ರಾಬ್ಲಮ್ ಇಲ್ಲ. ಈಗ CNG ಗಾಡಿಗಳು ಮೊದಲೆಲ್ಲ ನೋಡ್ತಿದ್ರಿ ನಿಲ್ತಿತ್ತು, ಇವಾಗೇನು ನಿಲ್ಲಲ್ಲ ಸರ್. ಇದೆಲ್ಲ ನಿಲ್ಲಲ್ಲ, ಆರಾಮಾಗಿ ಹೋಗುತ್ತೆ. ನೀರಲ್ಲಿ ಹೋಗುತ್ತೆ. ಏನು ಪ್ರಾಬ್ಲಮ್ ಬರಲ್ಲ. ಓಕೆ.
ಇನ್ನು ಇದಕ್ಕೆ ಗಾಡಿ ಪರ್ಮಿಟ್ ಏನೋ ಬೇಕಾ ಓಡಿಸೋದಕ್ಕೆ? ಇದಕ್ಕೆ ಪರ್ಮಿಟ್ ಇಲ್ಲ ಸರ್, ಹಾಂ, ಎಲ್ಲಾರು ಹೋಗ್ಬೋದು ಆರಾಮಾಗಿ. ಅವರು ಎಲ್ಲರೂ ಹೋಗ್ಬೋದು. ಈಗ ಬರೋ ಗಾಡಿಗಳು ಎಲೆಕ್ಟ್ರಿಕ್ ಗಾಡಿಗೆಲ್ಲ ಪರ್ಮಿಟ್ ಬೇಕು ಅಂತ ಹೇಳ್ತಿದಾರಲ್ಲ, ಇನ್ನೂ ಅಪ್ಲೋ ಆಗಿಲ್ಲ, ಇವಾಗ ಓಡ್ತಾ ಇದೆ ಹಂಗೆ ಪರ್ಮಿಟ್ ಇಲ್ಲದೆ. ಪರ್ಮಿಟ್ ಇದೆಲ್ಲ ಓಡ್ತಾ ಇದೆ. ಪರ್ಮಿಟ್ ಬಿಟ್ರೆ ಪರ್ಮಿಟ್ ಮಾಡಿಸ್ಬೇಕು ಅಷ್ಟೇ, ಇನ್ನೇನು ನೀವು ಬಿಟ್ರೆ ಮಾಡಿಸ್ಬೇಕು. ಈಗ ಬರೋ ಗಾಡಿಗಳೇ ಬರ್ತಾ ಇದೆ, ನಿಮ್ಗೆ ಮಾಡೋದಕ್ಕೇನಿಲ್ಲ. ನಮ್ದು ಏನು ಬಂದಿಲ್ಲ ಇನ್ನು. ನೀವು ಒಂದು ವರ್ಷ ಮಧ್ಯೆ ತೊಗೊಂಡ್ರೆ ಏನು ತೊಂದರೆ ಏನಿಲ್ಲ. ಹಾಗಾಗಿ ಏನು ಪರ್ಮಿಟ್ ಇರಲಿಲ್ಲ ಅವಾಗ. ಪರ್ಮಿಟ್ ಏನಿಲ್ಲ. ಓಕೆ. ಮತ್ತೆ ಗಾಡಿ ಎಲ್ಲ ಫಸ್ಟ್ ಕ್ಲಾಸ್ ಇದೆ ಸರ್? ಚೆನ್ನಾಗಿದೆ ಸರ್, ಏನು ಪ್ರಾಬ್ಲಮ್ಸ್ ಏನಿಲ್ಲ? ಏನು ಪ್ರಾಬ್ಲಮ್ ಇಲ್ಲ. ಇನ್ನು ಸರ್ವಿಸ್ ಎಲ್ಲ ಹೇಗೆ ಮಾಡ್ತಾರೆ ಶೋರೂಮ್ ಬಿಟ್ಟರೆ? ಎಲ್ಲ ಚೆನ್ನಾಗಿದೆ. ಈಗ ಫಸ್ಟ್ ಹೊಸ್ದಾಗಿ ತೊಗೊಂಡಾಗ ಎಷ್ಟು ಸರ್ವಿಸ್ ಫ್ರೀ ಇತ್ತು? 7 ಸರ್ವಿಸ್ ಫ್ರೀ ಇತ್ತು, 7 ಕಂಪ್ಲೀಟ್ ಆಯಿತು. 7 ಕಂಪ್ಲೀಟ್ ಆಯಿತು. ಆಮೇಲೆ ಹೋಗಿ ಸರ್ವಿಸ್ ಮಾಡಿಸ್ತಾ ಇದ್ದೀವಿ. ಸರ್ವಿಸ್ ಅಂದ್ರೆ ಏನೆಲ್ಲ ಮಾಡಿಸ್ತೀವಿ ಸರ್ ಇದಕ್ಕೆ? ಅವರು ವೈರ್ಲಿ ಕಂಪ್ಯೂಟರ್ ಥರ ಚೆಕ್ ಮಾಡ್ತಾರೆ, ವೈರ್ ಏನಾರ ಆಗಿದ್ರೆ, ಓಡ್ತಾ ಇದೆಯಲ್ಲ ಕರೆಕ್ಟಾಗಿ, ಲೈನಿಂಗ್ ಏನಾರ ಸೌತೋಗಿದ್ರೆ ಅದೆಲ್ಲ ಚೆಕ್ ಮಾಡಿ ಕಳಿಸ್ತಾರೆ ಸರ್. ಈಗ ಡೀಸೆಲ್ ಗಾಡಿಗಳ ಪೆಟ್ರೋಲ್ ಗಾಡಿ ಆಗಿದ್ರೆ ಆಯಿಲ್ ಚೇಂಜ್ ಮಾಡ್ಬೇಕಾಗುತ್ತೆ, ಇದು ಆ ಥರ ಏನಿಲ್ಲ? ಇದೇನು ಆಯಿಲ್ ಏನು ಚೇಂಜ್ ಮಾಡಂಗಿಲ್ಲ. ಆಯಿಲ್ ಚೇಂಜ್ ಏನಿಲ್ಲ, ಬ್ರೇಕ್ ಆಯಿಲ್ ಮಾತ್ರ ಅಷ್ಟೇ ಚೇಂಜ್ ಮಾಡ್ಬೇಕು ಅಷ್ಟೇ. ಅದು ಕಮ್ಮಿ ಆಗಿದ್ರೆ ಚೇಂಜ್ ಮಾಡಿಸ್ಬೇಕು, ಇಲ್ಲಂದಿಲ್ಲ. ಈಗ 7 ಸರ್ವಿಸ್ ಫ್ರೀ ಇತ್ತು, 7 ಸರ್ವಿಸ್ ಫ್ರೀ ಆಗೋಯ್ತು. ಈಗ ಅದಾದ್ಮೇಲೆ ಸರ್ವಿಸ್ ಏನು ಬಿಟ್ಟಿದ್ರೆ ಮತ್ತೆ ಅವಾಗ ಹೋಗ್ಬೇಕು ಯಾವಾಗಾರ ಒಂದ್ಸಲ. ಖರ್ಚು ಬರುತ್ತೆ ನಿಮ್ಗೆ ಅಪ್ರಾಕ್ಸಿಮೇಟ್? ಒಂದು 200ರಿಂದ 300 ರೂಪಾಯಿ ಅಷ್ಟೇ. ಅಷ್ಟೇನಾ? ಲೇಬರ್ ಚಾರ್ಜು? ಅದು ಲೇಬರ್ ಚಾರ್ಜ್ ಎಕ್ಸ್ಟ್ರಾ ಅಷ್ಟೇ, ಅದೊಂದು 500 ರೂಪಾಯಿನಾ? ಅಷ್ಟೇ. ಎಲ್ಲ ಏನೇ ಬಿಟ್ಟರೆ 1,000 ರೂಪಾಯಿ ಒಳಗಡೆ. 1,000 ರೂಪಾಯಿ ಆಗುತ್ತೆ. 1,000 ರೂಪಾಯಿ ಒಳಗಡೆ ಮುಗಿದೋಗುತ್ತೆ. ಈಗ CNG ಗಾಡಿ ಓಡಿಸ್ತಾ ಇದ್ರಲ್ವಾ, ಆ ಗಾಡಿ ಓಡಿಸೋಕೆ ಇದ್ರಲ್ಲಿ ಎಷ್ಟು ಉಳಿತಾಯ ಆಗುತ್ತೆ ನಿಮಗೆ? ಇದಕ್ಕೆ ಉಳಿತಾಯ ಆಗುತ್ತೆ, ಅದು ಸ್ವಲ್ಪ ಜಾಸ್ತಿ ಖರ್ಚಾಗುತ್ತೆ, ಇದು ಕಮ್ಮಿ ಮೇಂಟೆನೆನ್ಸ್. ಇದು ಕಮ್ಮಿ ಖರ್ಚಾಗುತ್ತೆ. ಇದು ಅಕಸ್ಮಾತ್ ಏನಾರು ಬ್ಯಾಟ್ರಿಗೆ ಏನಾರು ಒಂದ್ಸತಿ ಏನಾರು ಜಾಸ್ತಿ ಪ್ರೈಸ್ ಏನು ಹೇಳಿದ್ರೆ ಇದು ಈಗ 3 ವರ್ಷ ಆದಮೇಲೆ ಅಕಸ್ಮಾತ್ ಏನಾರು? ಅದು ಬ್ಯಾಟ್ರಿಗೆ ಸ್ವಲ್ಪ ಖರ್ಚು ಜಾಸ್ತಿ ಇದೆ, ಮೇಂಟೆನೆನ್ಸ್ ಎಲ್ಲ ಕಮ್ಮಿನೇ ಎಲ್ಲ. ಮೇಂಟೆನೆನ್ಸ್ ಈಗ ಬ್ಯಾಟ್ರಿಗೆ ಹೊಸದಾಗ್ತದೆ ಎಷ್ಟಾಗುತ್ತೆ ಅಂತ ಹೇಳಿದ್ದಾರೆ? 1 ಲಕ್ಷ ಹತ್ರ ಆಗುತ್ತೆ ಅಂತ ಹೇಳಿದ್ದಾರೆ. 1 ಲಕ್ಷ ಹತ್ರ ಆಗುತ್ತೆ ಅಂತ ಹೇಳಿದ್ದಾರೆ. ಇದು ಫುಲ್ ಹೋದ್ರೆ ಹೊಸದು ಹಾಕ್ಬೇಕಾದ್ರೆ 1 ಲಕ್ಷ ಹತ್ರ ಆಗುತ್ತೆ ಅಂತ ಹೇಳಿದ್ದಾರೆ. 1 ಲಕ್ಷ ಹತ್ರ ಆಗುತ್ತೆ ಅಂತ ಹೇಳಿದ್ದಾರೆ. ಓಕೆ, ಬಟ್ ಅದಕ್ಕೆ ತಿಂಗಳಿಗೆ ಒಂದು 2,000 ಅಂತ ಎತ್ತಿಕ್ಬೇಕು. ಅದಕ್ಕಂತ ಎತ್ತಿಕ್ಬಿಟ್ರೆ ಸರಿ ಹೋಗುತ್ತೆ. ಸರಿ ಹೋಗುತ್ತೆ. ಒಟ್ಟಿಗೆ 1 ಲಕ್ಷ ಆಗಲ್ಲ. ಆಗಲೇ ಆರಾಮಾಗಿ ಅವ್ರು ತಗೋಬಹುದು. ಈಗ ನಿಮಗೆ 130 ಕಿಲೋಮೀಟರ್ ಸಾಕಾಗುತ್ತಾ ಹೋಗಿ ಮೈಲೇಜ್? ಅಂದ್ರೆ ಫುಲ್ ಡೇ ಸಾಲಲ್ಲ, ಮತ್ತೆ ಮಧ್ಯಾಹ್ನ ಈ ತರ ಚಾರ್ಜ್ ಹಾಕ್ತಿವಿ, ಮತ್ತೆ ನೈಟ್ 10 ಗಂಟೆ ತನಕ ಓಡುತ್ತೆ. ಓಕೆ, ನೀವು ಇದೆಲ್ಲ ಎಲೆಕ್ಟ್ರಿಷಿಯಲ್ KB ಹತ್ರ ಬಂದು ಚಾರ್ಜ್ ಹಾಕ್ಬೋದು? ಬೆಸ್ಕಾಮ್ ಅಲ್ಲಿ ಎಲ್ಲ ಹಾಕ್ತಾ ಇದೀವಿ. ಬೆಸ್ಕಾಮ್ ಅಲ್ಲಿ ಹಾಕೋಬಿಡೋದು, 2-3 ಅವರ್ ಹಾಕೋಬಿಟ್ರೆ ರೆಸ್ಟ್ ಹಾಕೊಂಡ್ರೆ ಮತ್ತೆ ಮನೆಗೆ ಹೋಗ್ಬೋದು. ಮತ್ತೆ ಗಾಡಿ ಚಾರ್ಜ್ ಹೋಗುತ್ತೆ, ಗಾಡಿಗೂ ರೆಸ್ಟ್ ಆಗುತ್ತೆ. ಗಾಡಿಗೂ ರೆಸ್ಟ್ ಆಗುತ್ತೆ. ಹಾಂ ಸರ್. ಈಗ CNG ಬೆಸ್ಟ್ ಹೋಲ್ಸ್ಕೊಂಡು ಎಲೆಕ್ಟ್ರಿಕಲ್ ಬೆಸ್ಟ್ ಅಂತೀರಾ? ಎಲೆಕ್ಟ್ರಿಕ್ ಸ್ವಲ್ಪ ಪರವಾಗಿಲ್ಲ ಇರೋದ್ರಲ್ಲಿ, ಕಮ್ಮಿ ಮೇಂಟೆನೆನ್ಸ್. ಈಗ LPG 400 ರೂಪಾಯಿ ಬೇಕಾ ಡೈಲಿ? ದಿನ 400ರಿಂದ 500 ರೂಪಾಯಿ ಬೇಕು ಸರ್. 400ರಿಂದ 500. ತಿಂಗಳಿಗೆ 10,000ರಿಂದ 15,000. 15,000 ಹೋಗುತ್ತೆ. ಈಗ ಅದೇ 15,000ದಲ್ಲಿ ಇದೊಂದು ಇದಕ್ಕೆ 2,500 ಆದರೆ ತಿಂಗಳೆಲ್ಲ ಫುಲ್ ಓಡೋದು. ತಿಂಗಳೆಲ್ಲ ಫುಲ್ ಹೋಗುತ್ತೆ 2,500ದಲ್ಲಿ. 2,500ದಲ್ಲಿ ತಿಂಗಳೆಲ್ಲ ಓಡಾಡ್ಬೋದು. ಈಗ 10,000 ಉಳಿತು ಅಂದ್ರೆ EMI ಕಟ್ಕೊಂಡು ಹೋದಾರಿ. ಈಗ ಗಾಡಿನೇ ಫ್ರೀ ಆದಂಗೆ ಆಗ್ಬಿಡುತ್ತೆ. ಅದಕ್ಕೆ. ಬಟ್ ಎಲೆಕ್ಟ್ರಿಕಲ್ ತೊಗೊಳೋರಿಗೆ ಏನು ಹೇಳ್ತೀರಾ? ಯಾಕಂದ್ರೆ ಕೆಲವರು ಭಯ ಬೀಳ್ತಾರೆ, ಫೈರ್ ಆಗುತ್ತೆ ಅದಾಗತ್ತೆ ಅಂತ ಭಯ ತುಂಬಾ. ಇಲ್ಲ, ಚೆನ್ನಾಗಿದೆ, ಆರಾಮಾಗಿ ತಗೋಬಹುದು. ಎಲ್ಲ ಕಸ್ಟಮರ್ ತಗೋಬಹುದು, ಎಲ್ಲ ತಗೋಬಹುದು, ಆರಾಮಾಗಿ ಓಡಾಡ್ಬೋದು. ಆರಾಮಾಗಿ ಓಡೋದು. ಎಲ್ಲ ಕಡೆ ಚಾರ್ಜಿಂಗ್ ಪಾಯಿಂಟ್ಗಳು ಆಗಿದಾವೆ ಆಲ್ರೆಡಿ, ಆರಾಮಾಗಿ ತಗೊಂಡು ಸಿಟಿ ಫುಲ್ ಓಡಾಡಬಹುದು. ಸಿಟಿ ಓಡಬಹುದು. ಈಗ ಹೊಸ ತೊಗೊಳೋರಿಗೆ ಭಯ ಏನಿಲ್ಲ, ಮೊದಲು ಹೊಸ ತಗೊಳ್ಳೋದಾಗ ಯಾರಿಗೆ ಭಯ ಇಲ್ಲ ಸರ್, ಆರಾಮಾಗಿ. ಇದರಲ್ಲಿ ಫಾಸ್ಟ್ ಚಾರ್ಜಿಂಗ್ ಎಲ್ಲ ಬಂದಿದೆ. ನಿಮ್ಮ ಗಾಡಿಗೆ ಏನಾದ್ರು ಫಾಸ್ಟ್ ಚಾರ್ಜಿಂಗ್ ಇದೆ? 15 ನಿಮಿಷ ಆಗಿಲ್ಲ, ಇದು ಹಳೆ ಗಾಡಿ ಅಲ್ಲ, ಹಂಗಾಗಿ ಹೊಸ ಗಾಡಿಗೆ ಬಿಡ್ತಾ ಇದ್ದಾರೆ. ಬರೋ ಗಾಡಿಗೆಲ್ಲ ಬ್ಯಾಟ್ರಿ ಚೆನ್ನಾಗಿ ಕೊಡ್ತಾ ಇದ್ದಾರೆ, ಆರಾಮಾಗಿ 200 ಕಿಲೋಮೀಟರ್ ಓಡಾಡ್ಬೋದು. 200 ಕಿಲೋಮೀಟರ್ ಬಿಟ್ಟಿದ್ರೆ ಫಾಸ್ಟ್ ಚಾರ್ಜಿಂಗ್ ಅಂತ ಹೇಳ್ತಾರೆ. ಚಾರ್ಜರ್ ಐತೆ, ಅದು 15 ನಿಮಿಷದಲ್ಲಿ ಚಾರ್ಜ್ ಆಗುತ್ತೆ. ಮನೇಲಾದ್ರೆ ಮಾತ್ರ 3 ಅವರ್ ಮಾಡಬೇಕು ಅಂತ ಹೇಳ್ತಾರೆ. ಇವಾಗ ಔಟ್ ಸೈಡಲ್ಲೂ ಬೇಗ ಆಗುತ್ತೆ, ಇವಾಗ ಗಾಡಿಗಳಿಗೆ ಔಟ್ ಸೈಡು ಆಗುತ್ತೆ. ಬೆಸ್ಟ್ ಅಂತ ಹೇಳ್ತೀರಾ? ಪರವಾಗಿಲ್ಲ ಸರ್, ಬೆಸ್ಟ್ ಇದು ಇರೋದ್ರಲ್ಲೇ ಇದೆ, ಪರವಾಗಿಲ್ಲ. ಇರೋದ್ರಲ್ಲಿ ಪರವಾಗಿಲ್ಲ. ನೀವು ಬಜಾಜ್ ಓಡಿಸ್ತಾರೆ, ಬಜಾಜ್ ಬೆಸ್ಟ್. ಹಂಗಾಗಿ ಇದೇ ಚೆನ್ನಾಗಿದೆ. ಎಷ್ಟು ವರ್ಷದಿಂದ ಓಡಿಸ್ತೀರಾ ಆಟೋ? 10 ವರ್ಷದಿಂದ ಓಡಿಸ್ತೀವಿ. 10 ವರ್ಷದಿಂದ? ಹಾಂ ಸರ್. ಬೆಂಗಳೂರಲ್ಲೇನಾ? ಓಕೆ. ಯಾವ ಊರು ನಿಮ್ಮದು? ನಮ್ಮದು ಬಿಜಾಪುರ ಸರ್. ಬಿಜಾಪುರದಿಂದ ಬಂದು ಇಲ್ಲಿ ಓಡಿಸ್ತಾ ಇದ್ದೀರಾ? ಇಲ್ಲೇ ಓಡಿಸ್ತಾ ಇದ್ದೀವಿ. ಓಕೆ ಸರ್, ಒಳ್ಳೇದಾಗಲಿ. ತುಂಬ ಮಾಹಿತಿ ಕೊಟ್ಟರೆ ಎಲ್ಲ ಆಟೋ ತೊಗೊಳ್ಳೋರಿಗೆ ತುಂಬ ಅನುಕೂಲ. ಒಳ್ಳೇದಾಗಲಿ ಸರ್, ಎಲ್ಲರೂ ಒಳ್ಳೆ ಚೆನ್ನಾಗಿ ಆಗಿರ್ಬೇಕು. ಆಗಲ್ಲ. ಸರಿ ಸರ್, ನಿಮ್ಮ ಹೆಸರು? ಮಲ್ಲಿಕಾರ್ಜುನ್ ಸರ್. ಓಕೆ ಸರ್.